ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಇವತ್ತಿನ ವಿಷಯ ತುಂಬ ಮಹತ್ವದ್ದು ಸ್ನೇಹಿತರೆ. AMCA ಇಂಜಿನ್ ಪ್ರಾಜೆಕ್ಟ್ ಒಂದೇ ಅಲ್ಲ, ಅದರ ಜೊತೆಗೆ ರೋಲ್ಸ್ ರಾಯ್ಸ್ ಭಾರತಕ್ಕೆ ಮತ್ತೊಂದು ದೊಡ್ಡ ಪ್ರಸ್ತಾವನೆಯನ್ನು ಮುಂದಿಟ್ಟಿದೆ. ತೇಜಸ್ ಫ್ಲೀಟ್ಗಾಗಿ ಮತ್ತು ಭವಿಷ್ಯದ ಫೈಟರ್ ಜೆಟ್ಗಳಿಗಾಗಿ F414 ಕ್ಲಾಸ್ನ ಪ್ಯಾರಲಲ್ ಇಂಜಿನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡೋಕೆ ರೋಲ್ಸ್ ರಾಯ್ಸ್ ಭಾರತದ ಜೊತೆ ಸೇರಿ ಕೆಲಸ ಮಾಡಬೇಕು ಅಂತ ಮುಂದಾಗಿದೆ. ಅಂದರೆ ಇದೊಂದೇ ಇಂಜಿನ್ ಪ್ರಾಜೆಕ್ಟ್ ಅಲ್ಲ, ಭಾರತೀಯ ಇಂಜಿನಿಯರ್ಗಳಿಗೆ ನಿಜವಾದ ಇಂಜಿನ್ ಟೆಕ್ನಾಲಜಿಯ ಮಾಸ್ಟರಿ ಸಿಗುವಂತಹ ಸಹಕಾರವಾಗಿದೆ. ಈ ಸಹಯೋಗದ ಮೂಲಕ ಭಾರತ ಕಲಿಯಬಲ್ಲ ಪ್ರಮುಖ ಕ್ಷೇತ್ರಗಳು ಏನು ಗೊತ್ತಾ? ಟರ್ಬೈನ್ ಮೆಟಾಲರ್ಜಿ, ತಾಪಮಾನ ತಡೆಯುವ ಸೂಪರ್ ಮೆಟಲ್ ಟೆಕ್ನಾಲಜಿ, ಅಡ್ವಾನ್ಸ್ಡ್ ಕಂಬಸ್ಟರ್ ಡಿಸೈನ್ ಹಾಗೂ ಆಫ್ಟರ್ ಬರ್ನರ್ ಇಂಟಿಗ್ರೇಷನ್ ಮತ್ತು ಹೈ ಥ್ರಸ್ಟ್ ಮಿಲಿಟರಿ ಇಂಜಿನ್ ಆರ್ಕಿಟೆಕ್ಚರ್. ಇವುಗಳೆಲ್ಲ ಏರೋ ಇಂಜಿನ್ ಡೆವಲಪ್ಮೆಂಟ್ನಲ್ಲಿ ಅತಿ ಕಠಿಣ ಹಂತಗಳು. ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳಿಗೂ ಇದನ್ನು ಮಾಸ್ಟರಿ ಮಾಡೋಕೆ ದಶಕಗಳ ಕಾಲ ಬೇಕಾಗಿದೆ. ಒಂದು ಮುಖ್ಯ ವಿಚಾರ ಇಲ್ಲಿದೆ ಸ್ನೇಹಿತರೆ, ಭವಿಷ್ಯದಲ್ಲಿ AMCA ಪ್ರೋಗ್ರಾಮ್ ಬೇರೆ ಪಾರ್ಟ್ನರ್ ಜೊತೆ ಮುಂದುವರಿದರೂ ಕೂಡ ರೋಲ್ಸ್ ರಾಯ್ಸ್ ಜೊತೆ ನಡೆಯುವ ಈ ಪ್ಯಾರಲಲ್ ಸಹಕಾರ ಭಾರತಕ್ಕೆ ಡಿಫೆನ್ಸ್ ಇಂಡಸ್ಟ್ರಿಯಲ್ ಪವರ್ ಅನ್ನು ಬಹಳಷ್ಟು ಬಲಪಡಿಸುತ್ತದೆ. ಇದು ಕೇವಲ ಇಂಜಿನ್ ಅಲ್ಲ, ಇದು IP ರೈಟ್ಸ್, ಡಿಸೈನ್ ಅಥಾರಿಟಿ, ಕೋರ್ ಟೆಕ್ನಾಲಜಿ ಕಂಟ್ರೋಲ್ ಮತ್ತು ಸ್ವದೇಶಿ ಇಂಜಿನ್ ಸಾಮರ್ಥ್ಯದ ಫೌಂಡೇಶನ್. ಏಕೆಂದರೆ ಫೈಟರ್ ಜೆಟ್ ಇಂಜಿನ್ ಅನ್ನೋದು ಏರೋಸ್ಪೇಸ್ ಕ್ಷೇತ್ರದಲ್ಲಿ ಅತ್ಯಂತ ಕಠಿಣ ತಂತ್ರಜ್ಞಾನ. ಇದಕ್ಕೆ ಬೇಕಾಗುವುದು ಸಾವಿರಾರು ಕೋಟಿ ರೂಪಾಯಿಗಳ ಹೂಡಿಕೆ, ದಶಕಗಳ ಅನುಭವ, ನಿರಂತರ ಪರೀಕ್ಷೆಗಳು, ವಿಫಲತೆಗಳಿಂದ ಕಲಿಕೆ, ಆಳವಾದ ಡಿಸೈನ್ ಜ್ಞಾನ. ಇನ್ನೊಂದು ಸತ್ಯ ಏನೆಂದರೆ ಇವತ್ತಿನ ಮಾಡರ್ನ್ ಕಂಬ್ಯಾಟ್ ಏರ್ಕ್ರಾಫ್ಟ್ಗಳು ಸ್ಟೆಲ್ತ್ ಸಿಸ್ಟಮ್ಸ್, ಹೈ ಪವರ್ ರೆಡಾರ್ಸ್, ಅಡ್ವಾನ್ಸ್ಡ್ ಸೆನ್ಸಾರ್ಸ್, ಎನರ್ಜಿ ಇಂಟೆನ್ಸಿವ್ ಎಲೆಕ್ಟ್ರಾನಿಕ್ಸ್ ಇವೆಲ್ಲಕ್ಕೂ ಹೈ ಎಫಿಷಿಯನ್ಸಿ ಇಂಜಿನ್ಸ್ಗಳ ಮೇಲೆ ಡಿಪೆಂಡ್ ಆಗಿವೆ. ಅದರರ್ಥ ಏನು? ಸ್ವದೇಶಿ ಇಂಜಿನ್ ಶಕ್ತಿ ಇಲ್ಲದೆ ನಿಜವಾದ ಆತ್ಮನಿರ್ಭರ ರಕ್ಷಣಾ ವ್ಯವಸ್ಥೆ ಸಾಧ್ಯವೇ ಇಲ್ಲ. ಅದಕ್ಕಾಗಿ ಭಾರತ ಒಂದೇ ದಾರಿಯಲ್ಲಿ ಹೋಗದೆ ಮಲ್ಟಿಪಲ್ ಕೊಲಾಬರೇಷನ್ ಟ್ರ್ಯಾಕ್ಸ್ ಅನ್ನು ತೆರೆದಿಟ್ಟಿದೆ. ತಂತ್ರಜ್ಞಾನ ಬರುತ್ತೆ, ಜ್ಞಾನ ಬರುತ್ತೆ, ನಿಯಂತ್ರಣವೂ ಬರುತ್ತೆ, ಆತ್ಮವಿಶ್ವಾಸ ಬರುತ್ತೆ ಹಾಗೂ ಭವಿಷ್ಯದ ಫೈಟರ್ ಜೆಟ್ ಪ್ರೋಗ್ರಾಂಗಳಿಗೆ ಬಲವಾದ ಬೇಸ್ ನಿರ್ಮಾಣವಾಗುತ್ತದೆ. ಇದು ಲಕ್ಸುರಿ ಅಲ್ಲ ಸ್ನೇಹಿತರೆ, ಇದು ರಾಷ್ಟ್ರೀಯ ಭದ್ರತೆಯ ಅಗತ್ಯ, ಇದು ಸ್ಟ್ರಾಟಜಿಕ್ ನೆಸೆಸಿಟಿ, ಇದು ಭವಿಷ್ಯದ ಭಾರತದ ಏರ್ ಪವರ್ ಫೌಂಡೇಶನ್. ಇಂಜಿನ್ ಶಕ್ತಿ ಇದ್ದರೆ ಮಾತ್ರ ನಿಜವಾದ ಸ್ವಾವಲಂಬನೆ ಸಾಧ್ಯ. ಇಲ್ಲ ಅಂದರೆ ಎಷ್ಟು ಫೈಟರ್ ಜೆಟ್ ಇದ್ದರೂ ಕಂಟ್ರೋಲ್ ನಮ್ಮ ಕೈಯಲ್ಲೇ ಇರಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.